ಚಿಕ್ಕಸ್ವಾಮಿ ಅಂತ ಸರ್ ನನ್ನ ಹೆಸರು, ಅರಸನಹಳ್ಳಿ ಕಾಲೋನಿ ಸರ್. ನಾವು ನಮ್ಮ ತಂದೆ ತಾಯಿ ಗಂಗಾಧರಯ್ಯ ಅಂತೇಳಿ, ನಮ್ಮ ಅಮ್ಮನ ಹೆಸರು ಮಂಜುಳಾ ಅಂತೇಳಿ ಸರ್. ನಾವು ಕೂಡ ಫೈನಾನ್ಸಲ್ಲಿ 10 ಲಕ್ಷ ಲೋನ್ ತೊಗೊಂಡಿದ್ವಿ ಸರ್. ತೊಗೊಂಡು ಸರ್ ನಾವು ಕಟ್ಟಿದ್ದೀವಿ, 4 ರಿಂದ 5 ಲಕ್ಷ ಅಮೌಂಟ್ ನಾವು ಕಟ್ಟಿದ್ದೀವಿ. ನಮ್ಮ ತಂದೆಗೆ ಸ್ಟ್ರೋಕ್ ಆದ ಕಾರಣಕ್ಕೆ ಅವಾಗ ಕಟ್ಟೋಕ್ಕಾಗಿಲ್ಲ ನಮ್ಮ ತಂದೆಗೆ. ಯಾಕೆಂದರೆ ಪೇಷಂಟ್ ನಾವು ದಲಿತ ಸಮುದಾಯದವರು, ಹಿಂದುಳಿದವರು, ನಮಗೆ ಯಾವುದೇ ರೀತಿ ಜಮೀನಿಲ್ಲ, ತೋಟ ಇಲ್ಲ ಸ್ವಾಮಿ, ಕೂಲಿ ಮಾಡಬೇಕು, ಜೀವನ ಮಾಡಬೇಕು. ಆಗ ಕಟ್ಕೊಂಬಂದಿದ್ದೀವಿ ಅವ್ರ ಅಮೌಂಟ್ನ. ನಮ್ಮ ತಂದೆಗೆ ಯಾವಾಗ ಸ್ಟ್ರೋಕ್ ಆಗೋಣ ಅದು ನಮ್ಮ ತಂದೆಗೆ ಪೇಷಂಟ್ ಏನು ಟ್ರೀಟ್ಮೆಂಟಿಗೆ ಅಮೌಂಟ್ ಇಲ್ಲದೆ ನಾವು ಮಾಡಿದ ಕೆಲಸಕ್ಕೆ ಬರೋಂಥ ಸಂಬಳ ಪ್ಲಸ್ ಏನು ಕೂಲಿ ಮಾಡ್ತೀವಿ ಆ ಅಮೌಂಟ್ನೆಲ್ಲ ನಾವು ಟ್ಯಾಬ್ಲೆಟ್ಸು ನಮ್ಮ ತಂದೆಗೂ ತುಂಬ ಕಡೆನೇ ಎಲ್ಲ ಮಾಡಿ ಖರ್ಚು ಮಾಡಿ, ಹಾಗಾಗಿ ನಾವು ಮನೆ ಕಂತು ಕಟ್ಟೋದ 14 ಕಂತು ನಿಲ್ಲಿಸಿದ್ವಿ ಸ್ವಾಮಿ. ಆ 14 ಕಂತನ್ನ ನಾವು ಅವರು ಟೈಮ್ ಕೊಡಿ ಅಂದರೆ ಟೈಮ್ ಕೊಡ್ತಿಲ್ಲ ಸ್ವಾಮಿ. ಮನೆಯೇ ಸೀಜ್ ಮಾಡ್ತೀವಿ ನಾವು. ಒಂದು ಸತಿ ಕಟ್ಟಿ, ಯಾರು ಸಾಯಿಲಿ ಯಾರು ಇರಲಿ ನಮಗೇನು, ನಿಮ್ಮ ದುಡ್ಡು ಕಟ್ಟಿ. ನಮ್ಮ ತಂದೆನೂ ಕೂಡ ಅವ್ರಿಗೆ ತೋರಿಸಿದ್ವಿ ಕಳಿಸಿ ಸ್ವಾಮಿ. ಅವ್ರು ಮೆಡಿಕಲ್ ರಿಪೋರ್ಟ್ಗಳೆಲ್ಲ ತಗೊಂಡು ಅವ್ರಿಗೆ ಕೊಟ್ಟಿದ್ದೀವಿ. ಟೈಮ್ ಕೊಡಿ ಅಂದರೆ ಟೈಮ್ ಕೊಡ್ತಿಲ್ಲ. ಏನು ಮಾಡೋದು? 2 ದಿವಸ ಕೊಟ್ಟರು 11 ಲಕ್ಷ ಕಟ್ಟಿದ್ವಿ, 5 ಲಕ್ಷ ಕಟ್ಟಿದ್ವಿ ಸ್ವಾಮಿ. ಇನ್ನೂ 11 ಲಕ್ಷ ಕಟ್ಟಿದ್ರೆ ನಾವು ಎಲ್ಲಿಂದ ಕಟ್ಟ ಅಂತ ಏನು ಮಾಡೋಣ? ಸಾಯನ ಇರೋಣ ಹೇಳಿ, ಇವ್ರು ಕೊಡೋ ಟಾರ್ಚರ್ಗೆ ಏನಾರ ಮಾಡ್ಕೊಂಡು ಎಲ್ಲರೂ ಸತ್ಕೊಡ್ತೀವಿ ಸ್ವಾಮಿ. ನಾವು ನಮ್ಮಮ್ಮರು ಅದೇ ಉದ್ದೇಶಕ್ಕೆ ಸರ್ ಇವತ್ತು ಈ ತರ ಮಾಡ್ಕೊಂಡಿರೋದು. ಮಾನ ಮರ್ಯಾದಿನ ಹೋದ್ಮೇಲೆ ಇದ್ರು ಸತ್ರಿಗೆ ಬಂದು ಇಡೀ ಊರೇ ಕಾಣಕ್ ನಮ್ಮನ್ನ ಮರ್ಯಾದೆ ಸತ್ರು ಒಂದು ಸಮಯ ಅವ್ರಿಗೇನು ದುಡ್ಡು ಕಟ್ಟಲ್ಲ ಅಂತ ಹೇಳಿಲ್ಲ. ನಮ್ಗೆ ಯಾವುದೇ ರೀತಿ ನಮಗೆ ನೋಟಿಸ್ ಅನ್ನು ಯಾವುದೇ ರೀತಿ ನೋಟಿಸ್ ಕೊಟ್ಟಿಲ್ಲ ನಮ್ಗೆ. ಏಕಾಏಕಿ ಬಂದು ನಮ್ಮ ಮನೆಯನ್ನು ಸೀಜ್ ಮಾಡಕ್ ಬಂದರೆ 7-8 ಜನ ಬಂದು ನಮ್ಮ ಮನೆ ಹತ್ರ ಹಂಗೆ ಹಿಂಗೆ ಅಂತೇಳಿ ಬಾಯಿ ಬಂದಾಗ ಏಕವಚನಕ್ಕೆಲ್ಲ ನಮ್ಮನ್ನ ಮಾತಾಡಿ ನನಗೆ ತುಂಬಾ ಏನು ಮರ್ಯಾದೆ ಕಳೆದಿದ್ದಾರೆ. ದಯವಿಟ್ಟು ನಮಗೆ ಕೂಡಾಸ್ ಕಂಪನಿಗಳಿಂದ ನಮಗೆ ನ್ಯಾಯ ಕೊಡಿಸಿ ದಯವಿಟ್ಟು ಸ್ವಾಮಿ. ನಾವು 10 ಲಕ್ಷ ತಗೊಂಡಿದ್ದೀವಿ. 10 ಲಕ್ಷಕ್ಕೆ 4 ರಿಂದ 5 ಲಕ್ಷ 22ನೇ ಇಸ್ವಿಲ್ ತಗೊಂಡಿದ್ದೀವಿ ಸ್ವಾಮಿ. 14 ಕಂತಿನ ಕಟ್ಬೇಕು ಸ್ವಾಮಿ. ನಮ್ಗೆ ಇಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸ್ವಾಮಿ. ಈ ದಿಲೀಪ್ ಅನ್ನೋರು ಸ್ವಾಮಿ, ದಿಲೀಪ್ ಮತ್ತೆ ಇಕ್ವಿಟಾ ಸಿಬ್ಬಂದಿಗಳು ಸ್ವಾಮಿ. ಒಟ್ಟು ಒಂದು 6 ಜನ ಬಂದಿರೋ ಸ್ವಾಮಿ. ಇನ್ನೊಬ್ರು ಅಡ್ವೊಕೇಟ್ ಕಮಿಷನ್ ಅಂತ ಬಂದಿರೋ ಕಮಿಷನರ್ ಅಂತ ಹೇಳಿ ಹೆಣ್ಮಕ್ಳು ಸ್ವಾಮಿ. ಹಂಗೆ ಈಗ ಸೀಜ್ ಮಾಡ್ತೀವಿ, ಮನೆ ಸೀಜ್ ಮಾಡ್ಬೇಕು. ನಮ್ಗೆ ಕೋರ್ಟಿಂದ ಆರ್ಡರ್ ಆಗೈತೆ, ಯಾರನ್ನೂ ನಮ್ದು ಏನು ಮಾಡಕ್ಕಾಗಲ್ಲ. ಕೋರ್ಟ್ರಿಂದ ಆರ್ಡರ್ ತಗೊಂಡು ನಾವು ಬಂದಿರೋದು ಇಲ್ಲಿಗೆ ನಡ್ರಿ ಆಚೆಗೆ ಅಂತ ಹೇಳಿ ಮಕ್ಳಿದ ಸ್ವಾಮಿ. ನಮ್ಮ ತಂದೆಗೆ ಎಷ್ಟು ನೋಡ್ಬೇಕು, ಮಕ್ಳೊಂದು ಸಾಕ್ಬೇಕು, ಮಕ್ಳೊಂದು ಹೊತ್ತು ಜೀವನ ಮಾಡೋದೇ ಕಷ್ಟಕ್ಕೆ ಬಂದು 5 ರೂಪಾಯಿ ದುಡ್ಡಲ್ಲಿ ನಾವು ಏನು ಇದನ್ನೇ ಕಟ್ಟಲ್ಲ ಕಟ್ಟಲ್ಲ ಅಂತ ಹೇಳ್ತೀವಿ. ಟೈಮ್ ಕೊಡ್ರಿ ಅಂತ ಕೇಳಿದಷ್ಟು ಸರಿ ಕಾಲಿಗೆ ಹಿಡ್ಕೊಳಕ್ ಹೋದ್ರು ನಡೆಯಮ್ಮ ಇವೆಲ್ಲ ನಡೆಯಲ್ಲ. ಫಸ್ಟ್ ದುಡ್ಡು ಕಟ್ರ ಆಮೇಲೆ 2 ದಿವಸ ದುಡ್ಡು ಕಟ್ತಾ ಹೋದ್ರೆ ಬಂದ್ ಮನೆನೆಲ್ಲ ಬೀಗ ಹಾಕೊಂಡು ನಿಮ್ಮನ್ನ ಆಚೆ ಕಡೆ ದೂಗ್ತೀವಿ ಅಂತ ಅಂತಾರೆ ಸರ್. 2 ದಿವಸದೊಳಗೆ 11 ಲಕ್ಷ ನಾವೆಲ್ಲರೂ ಕೂಡ ನಾವು ನಾವೆಲ್ಲರೂ ಸಾಯ್ತೀವಿ. ಈ ಕೂಡ ಕಂಪ್ನಿ ನಮಗೆ ತುಂಬಾ ಏನ್ ಮಾಡ್ತಿದೆ ಅಂದ್ರೆ ಏನೋ ಗೊತ್ತಿಲ್ಲ ಸ್ವಾಮಿ. ಎಲ್ಲರೂ ಬಂದು ನಮಗೆ ಮರ್ಯಾದೆ ಕಾದು ತೋರ್ಸಿದ್ರು ಕೂಡ ನಮ್ಮ ತಂದೆ ಹಿಂಗ ಆಯ್ತು ಅಂತ ತೋರ್ಸಿದ್ರು ಕೂಡ ಅವ್ರ ಹೆಂಗಾರ ಅವ್ರು ಸತ್ತು ಹೋಗ್ಲಿ ಕಟ್ರಿ ಇಲ್ಲ ಸಾಯಿ ಹೋಗಿ ಅಂತ ಹೇಳ್ತಾರೆ ಸ್ವಾಮಿ. ಎಲ್ಲೋಗಿ ಸಾಯಿನ ಸ್ವಾಮಿ, ಸಾಯಿ ಸಾಲ ಮನ್ನಾ ಆಗುತ್ತೆ ಅಂತಾರೆ. ಹಂಗಾಗಿ ಸರ್ ಈ ನಿರ್ಧಾರ ತಾಂಡಿರೋದು. ನಾನು ಇದ್ರ ತಾನೇ ಬಂದ್ ಇವ್ರ ಮನೆ ಹತ್ರ ಕೇಳೋದು ನಾನು ಸಾಲ ಕಟ್ರಿ ಅಂತ ಹೇಳಿ, ನಾನೇ ಸತ್ಬಿಡ್ತೀನಿ ಮನ್ನಾ ಮಾಡಿ ಕೇಳ್ರಿ ಅಂತ ಹೇಳಿ ಈ ರೀತಿ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡಿದ್ದೀನಿ. ನಮಗೆ ನ್ಯಾಯ ಕೊಡಿಸಿ, ಎಲ್ಲರೂ ನ್ಯಾಯ ಸಿಗ್ತಲ್ಲ ಸ್ವಾಮಿ. ನಿಮಗೆ ದಯವಿಟ್ಟು ನ್ಯಾಯ ಕೊಡಿಸಿ. ನಮಗೆ ಅವ್ರ ದುಡ್ಡು ಬೇಡ, ನಾನು ಕೊಡ್ತೀನಿ ಟೈಮ್ ಕೊಡಿಸಿ ಸ್ವಾಮಿ. ಇನ್ನು ಮನೆ ತಗ ಬಂದು ಬೀಗ ಹಾಕ್ತೀನಿ, ಆಚೆ ಕಡೆ ನಡ್ರಿ ಅಂತಿದ್ದಾರೆ. ಮನೆ ಬಿಟ್ಟು ನಾವು ಆಚೆ ಬೀದಿ ಪಾಲ್ ಆಗ್ಬೇಕಾಗುತ್ತೆ. ಬಟ್ಟೆ ಆಚೆ ಕಡೆಗೆ ಇರ್ತೀವಿ, ನಡ್ರಿ ಆಚೆ ಕಡೆ ರೋಡಿಗೆ ಅಂತ ಕೇಳ್ತಾರೆ ಸ್ವಾಮಿ. ನಾವು ಕರೆಕ್ಟಾಗಿ ಇನ್ನು 14 ಬಂದು ಕಟ್ಬೇಕು ಸ್ವಾಮಿ. ಆಫೀಸ್ ಹೋಗಿ ರಿಪೋರ್ಟ್ಗಳೆಲ್ಲ ಕೊಟ್ಟು ಟೈಮ್ ಕೊಡಿಸಿ ಅಂತ ಹೇಳಿ ಏಕೈಕಿ ಬಂದಿಸಿ ಟೈಮ್ ಕೊಡಿಸ್ತೀನಿ ಅಂತ ಹೇಳಿ ಹಾಸ್ಪಿಟಲ್ ರಿಪೋರ್ಟ್ಗಳೆಲ್ಲ ಇಸ್ಕೊಂಡು ನಮಗೆ ಮೋಸ ಮಾಡಿದ್ರು ಸ್ವಾಮಿ. ಏಕೈಕಿ ನೋಟಿಸ್ ಕೊಟ್ಟಿಲ್ಲ ಸ್ವಾಮಿ. ನೋಟಿಸ್ ಕೊಡ್ತಾರೆ, ಇಂಟಿಮೇಷನ್ ಮಾಡ್ದಂಗೆ ಡೈರೆಕ್ಟ್ ಬಂದು ನಮ್ಮನ್ನ ಇಡೀ ನಾವಿದ್ರು ಒಂದು ಸತ್ತು ಬಂದು ಯಾಕೆ ಬಿಡ್ಕೊಡ್ತಾರೆ ಸ್ವಾಮಿ. ಅವರು ಕಳೆನಾಶಕ ಔಷಧಿ ಕೊಡ್ತಾರೆ, ಪಾಯ್ಸನ್ ನಾನು ಇರೋದೆಲ್ಲ ಸತ್ತೋಗ್ತೀನಿ ಅಂತ ಹೇಳಿ ಡಾಕ್ಟರ್ ಏನ್ ಹೇಳ್ತಿದ್ದಾರೆ. ಡಾಕ್ಟರ್ ಸೀರಿಯಸ್ ಇದೆ, ಏನ್ ಇದು ಮಾಡೋದು ಗೊತ್ತಾಗ್ತದೆ. ನಮ್ಮ ತಂದೆಗೆ ಸ್ಟ್ರೋಕ್ ಆಗಿದೆ, ಈಗ ಅವರು ಕೂಡ ನಾವು ದಲಿತ ಸ್ವಾಮಿ. ದಲಿತರು ನಾವು ಮಾದಿಗಳು ಸ್ವಾಮಿ. ನಮ್ಗೆ ಯಾವ್ದೇ ತೋಟ ಅಡಿಗೆಗಳು ಏನಿಲ್ಲ ಸ್ವಾಮಿ. ಜೀವನ ಮಾಡ್ಬೇಕು ಸ್ವಾಮಿ. ಅದ್ರಲ್ಲೂ ನಮ್ಮ ಅತ್ತೆ ನಮ್ಮ ಅವರ ಸಾಕಿ ಮಕ್ಕಳು ಸಾಕಿ ನಾವು ಬದುಕ್ತಿರೋದು ಕೂಲಿ ಮಾಡ್ಕೊಂಡು. ನಮಗೂ ಯಾವ ಆದಾಯ ಯಾವ ವರಮಾನನೂ ಇಲ್ಲ, ಕೂಲಿ ಮಾಡ್ಕೊಂಡು ತಿನ್ನೋ ಜನ ನಾವು. ಇದ್ದಕ್ಕಿದ್ದಂಗೆ 2 ದಿವಸ 11 ಲಕ್ಷ ದುಡ್ಡು ಎಲ್ಲಿ ಬಡಸೋದು ಹೇಳಿ ಸರ್. ನಾವು ಇಲ್ಲಾಂದ್ರೆ ಬೀಗ ಹಾಕೊಂಡು ಹೋಗ್ತೀವಿ, 2 ದಿವಸ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡಿರ್ವಿ, ಇಲ್ಲಾಂದ್ರೆ ಬೀಗ ಹಾಕೊಂಡು ಹೋಗ್ತೀವಿ. ಹಿಂಗಂದಾಗ ನಾವು ಬದುಕೋದು ಹೆಂಗೆ ಬಾಳೋದು ಹೆಂಗೆ? 11 ಲಕ್ಷ 2 ದಿವಸಕ್ಕೆ ಹೊಂಚಕ್ ಆಗುತ್ತೆ ಸರ್ ನಾವು ಬಡಬಗರು. ಸರಿ.
11 ಲಕ್ಷ ಕಟ್ಟಕ್ಕೆ ಎಲ್ಲಿ ಎರಡು ದಿನದೊಳಗೆ ಹೆಂಗ್ ಅರೇಂಜ್ ನನಗೆ ಮಾಡಕ್ಕೆ ಕಾಲಾವಕಾಶ ಕುಡಿದು ಕೊಡ್ತಾರೆ ಸರ್ ನಾವು. ನಾವು ಕಟ್ಟಲ್ಲ ಅಂತ ಹೇಳ್ತಾರೆ, ನಾವು ಮೋಸನೂ ಮಾಡಲ್ಲ, ಕಾಲಾವಕಾಶ ಬೇಕು ನಮಗೆ ಕಟ್ಟಕ್ಕೆ. ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸಿ, ನಮ್ಗೆ ಕಾಲಾವಕಾಶ ಕೊಡಿಸಿ, ನಾವು ಅಮೌಂಟ್ ನಾವು ಕೊಡ್ತೀವಿ. ತೀರಿಸ್ಬೇಕು ಅಂತೆಲ್ಲ ಸರ್ ತಗೊಂಡ್ರೆ ನಾವು ಮೋಸ ಮಾಡ್ಬೇಕು ಅಂತ ತಗೊಂಡಿಲ್ಲ. ಮನೆ ಪರಿಸ್ಥಿತಿ ಹಿಂಗೈತಿ, ನಮ್ಮ ಮಾವರಿ ಸೋಕ ಐತಿ, ಅವ್ರಿಗೂ ಅದನ್ನೆಲ್ಲ ನೋಡಿ ಬೇಕು ಅಂತ ಮಾಡ್ತಾರೆ ಸರ್ ನಾವು.